ಶ್ರೀ ಗುರುಭ್ಯೋ ನಮಃ. ತಥಾ ಮಯಾ ವಿಧಾತವ್ಯಂ ವಿಶ್ವಮೇತ ಯಥಾ ಕಪಿಃ ಶೇಷಂ ಚ ಮಯಿ ವಿಶ್ರಾಂತಃ ಸುಖೇ ನಾಪಿ ಕಪಿಷ್ಯತಿ ಇತಿ ಕೃತ್ವಾ ಮತಿಂ ಸಾಧ್ವೀಂ ಸಮುದ್ರಸ್ಥನ್ನಮಂ ಭಜೆ ಹಿರಣ್ಯನಾಭಂ ಮೈನಾಕಮುವಾಚ ಗಿರಿಸತ್ತಮಂ ತ್ವಮಿಹಾಸುರಸಂಧಾನಾಂ ಪಾತಾಲಕುಲವಾಸಿನಾಂ ದೇವರಾಜ್ಞಾಗಿರಿಶ್ರೇಷ್ಠ ಪರಿವತ್ ಸನ್ನಿವೇಶಿತಃ ತ್ವಮೇಷ ಜಾತವೀರ್ಯಾಣ ಪುನರೇವೋತ್ಪತಿಷ್ಯತಾಂ ಪಾತಾಲಸ್ಯಾಪ್ರಮೇಯಸ್ಯ ದ್ವಾರಮಾವೃತ್ಯ ತಿಷ್ಠತಿ ಹಿರ್ಯಗೂರ್ಧ್ವಮಧಶ್ಚೈವ ಶಕ್ತಿಸ್ತೆ ಶೈಲವರ್ಧಿತುಂ ತಸ್ಮಾತ್ ಸಂಚೋದಯಾಮಿ ತ್ವಾಮುತ್ತಿಷ್ಠ ಗಿರಿಸತ್ತಮ. ಹನುಮಂತ ಸಕಲ ನದಿ ದೇವತೆಗಳಿಗೆ ಮತ್ತು ಸಮುದ್ರದ ದೇವತೆಗಳಿಗೆ ಸ್ವತಂತ್ರಗತನಾದ ಪರಮಾತ್ಮನಿಗೆ ನಮಸ್ಕರಿಸಿ ಆ ಸಮುದ್ರವನ್ನು ಹಾರಲಿಕ್ಕೆ ಪ್ರಾರಂಭ ಮಾಡಿದ. ಆತ ಹಾರುತ್ತಿದ್ದಾಗ ಅವನಿಗೆ ನಡುವೆ ಶ್ರಮ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಆ ಸಾಗರ ಹೀಗೆ ಆಲೋಚನೆ ಮಾಡಿತು. ಇದೇ ಇಕ್ಷ್ವಾಕು ವಂಶದ ಮೂಲ ಪುರುಷನಾದ ಸಗರನ ಮಕ್ಕಳು ನನ್ನನ್ನು ನಿರ್ಮಾಣ ಮಾಡಿದ್ರಿಂದ ನನಗೆ ಸಾಗರ ಅಂತ ಹೆಸರು ಬಂದಿದೆ. ಹಾಗಾಗಿ ನಾನು ಈ ಇಕ್ಷ್ವಾಕು ವಂಶಕ್ಕೆ ಯಾವತ್ತೂ ಋಣಿಯಾಗಿರಬೇಕು. ಇಕ್ಷ್ವಾಕು ವಂಶದ ರಾಜನಾದ ರಾಮನ ದೂತ ಈ ಹನುಮಂತ. ಈತ ರಾಮನ ಕಾರ್ಯಕ್ಕಾಗಿ ಇಲ್ಲಿ ಈಗ ಹಾರ್ತಾ ಇರೋದರಿಂದ ಅವನಿಗೆ ನಾನು ಸಹಾಯ ಮಾಡಬೇಕು ಅಂತ ಹೀಗೆ ಆಲೋಚನೆ ಮಾಡಿದ. ಅವನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಮುಂದೆ ಹೋಗಬೇಕು. ಅದಕ್ಕೆ ತಕ್ಕಂತೆ ನಾನು ವರ್ತನೆ ಮಾಡಬೇಕು. ತನ್ನೊಳಗಿರುವಂಥ ಮೈನಾಕ ಅನ್ನುವ ಪರ್ವತಕ್ಕೆ ಆ ಸಮುದ್ರ ಹೀಗೆ ಹೇಳಿತು, ನೀನು ಇದೇ ಸಮುದ್ರದಲ್ಲಿ ಇರಬೇಕು ಅಂತನ್ನೋದು ದೇವರಾಜನಂತ ಇಂದ್ರನ ವ್ಯವಸ್ಥೆ ಆಗಿದೆ. ಯಾಕೆ ನಿನ್ನನ್ನು ಇಳಿಸಿದ್ದ ಅಂತಂದರೆ, ಆ ರೆಕ್ಕೆಗಳನ್ನು ಕತ್ತರಿಸುವ ಸಂದರ್ಭದಲ್ಲಿ ವಾಯು ಆತನಲ್ಲಿ ತಂದಿಟ್ಟಿದ್ದ ಅಂತನ್ನೋದು ಒಂದು ಕಥೆ. ಅದು ನಮಗೆಲ್ಲರಿಗೂ ಗೊತ್ತಿದ್ದಂಥ ಕಥೆನೇ ಆಗಿದೆ. ಹಿಂದೆ ಆ ಪರ್ವತಗಳಿಗೆ ರೆಕ್ಕೆಗಳಿದ್ದು ಅವು ಎಲ್ಲಿ ಬೇಕಾದಲ್ಲಿ ಹಾರಿ ಹೋಗಿ ದೊಡ್ಡ ದೊಡ್ಡ ನಗರಗಳ ಮೇಲೆ, ಊರುಗಳ ಮೇಲೆ ಕೂತ್ಕೊಂಡು ಆ ಊರು ನಗರಗಳನ್ನು ಧ್ವಂಸ ಮಾಡಿಬಿಡ್ತಿದ್ದವು ಅಂತ ಹೀಗೆ ಆ ಕಥೆ ಇದೆ. ಅದಕ್ಕಾಗಿ ಇಂದ್ರ ಅವುಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದಾಗ ಎಲ್ಲ ಪರ್ವತಗಳು ತಮ್ಮ ರೆಕ್ಕೆಗಳನ್ನು ಕಳ್ಕೊಂಡವು. ಆದರೆ ಮೈನಾಕ ಅನ್ನುವಂಥ ಒಂದು ಪರ್ವತ ಮಾತ್ರ ಆ ರೆಕ್ಕೆಗಳನ್ನು ಅದು ಕಳ್ಕೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಆಗ ವಾಯುದೇವ ಅದನ್ನು ತಗೊಂಡೋಗಿ ಸಮುದ್ರದಲ್ಲಿ ಕೂಡಿಸಿಬಿಟ್ಟ, ಸಮುದ್ರದಲ್ಲಿ ಅಡಗಿಸಿಬಿಟ್ಟ. ಆ ಮೈನಾಕ ಪರ್ವತ ಅಂದರೆ ಯಾರು? ವೃಕ್ಷಾಶ್ಚ ಪರ್ವತಗಣ ಸ್ತವನೇನ ಪೂರ್ವಂ ಕ್ಷಿಪ್ತೋರ್ಣವೇ ಗಿರಿರುದಾಗಮದಸ್ಯ ಹೇತೋಃ ಶಾಲೋಹರಸ್ಯ ಗಿರಿಪಕ್ಷ ವಿನಾಶಕಾಲೇ ಕ್ಷಿಪ್ತೋರ್ಣವೇ ಸಮರಿತೋರು ವರಿತಾಷ್ಟಪಕ್ಷಃ ಹೈಮೋಗಿರಿ ಪವನಜಸ್ಯತು ವಿಶ್ರಮಾರ್ಥಂ ಉದ್ವಿಧ್ಯ ವಾರಿಣಿಧಿ ಮವರ್ಧದನೇಕ ಸಾನುಃ. ಅದು ಪರ್ವತರಾಜನಾದ ಹಿಮಾಲಯನ ಮಗ ಆ ಮೈನಾಕ ಪರ್ವತ ಅಂತಂದ್ರೆ. ಶಿವನ ಭಾವ ಮೈದುನ. ಈ ಮೈನಾಕ ಪರ್ವತ ಮತ್ತು ಪಾರ್ವತಿ ಇಬ್ಬರು ಕೂಡ ಸಹೋದರಿಯರು ತಮ್ಮ. ಹಾಗಾಗಿ ಅದು ರೆಕ್ಕೆಗಳನ್ನು ಕಳ್ಕೊಂಡು ಹೋದಂಥ ಸಂದರ್ಭ ಬಂದಾಗ ವಾಯುದೇವ ಆ ಪರ್ವತವನ್ನು ಸಮುದ್ರದಲ್ಲಿ ಅಡಗಿಸಿಬಿಟ್ಟಿದ್ದ. ಅದು ಹನುಮಂತನ ವಿಶ್ರಾಂತಿಗಾಗಿ ಸಾಗರದ ತಳದಿಂದ ಮೇಲೆ ಬಂತು ಅಂತನ್ನೋದು ಇದರಲ್ಲಿ ನಮಗೆಲ್ಲರಿಗೂ ಗೊತ್ತಿದ್ದಂಥ ಕಥೆ. ಅಲ್ಲಿ ಅದನ್ನೇ ಕೆಲವು ಬೇರೆ ವ್ಯತ್ಯಾಸಗಳೊಂದಿಗೆ ವಿಶ್ವನಂದನ ಶ್ರೀಪಾದರು ಅದನ್ನು ವರ್ಣನೆ ಮಾಡ್ತಾರೆ. ಅದೇನು ವರ್ಣನೆ ಅಂತಂದರೆ, ಈ ಭೂಮಿ ಏನಿದೆ, ಭೂಮಿಗೆ ಆಧಾರಭೂತವಾದ ಪರ್ವತ ಅಂತ ಅದನ್ನು ಕರೀತಾರೆ ಶಾಸ್ತ್ರದಲ್ಲಿ. ಭೂಧರ ಅಂತ ಕರೀತಾರೆ ಪರ್ವತವನ್ನು. ಯಾಕೆ ಭೂಧರ ಅಂತ ಕರೀತಾರೆ ಅಂತಂದರೆ, ಭೂಮಿ ಚಾಪೆಯ ರೂಪದಲ್ಲಿದೆ, ಅದು ಗೋಲದ ರೂಪದಲ್ಲಿಲ್ಲ, ಚಾಪೆಯ ರೂಪದಲ್ಲಿದೆ. ನಾವು ಪೇಪರ್ಗಳ ಮೇಲೆ ಪೇಪರ್ ವೇಟ್ ಇಡ್ತೀವಲ್ಲ, ಅದರಂತೆ ಭೂಮಿಯ ಮೇಲೆ ಭಾರದ ರೂಪದಿಂದ ಇರುವಂಥದ್ದು ಈ ಪರ್ವತ. ಹಾಗಾಗಿ ಭೂಮಿ ಸುರುಳಿ ಸುತ್ತಿಕೊಂಡು ಹೋಗದಂತೆ ಸ್ಥಿರವಾಗಿ ನಿಲ್ಲುವಂತೆ ಅನುಕೂಲ ಆಗಿದೆ. ಈ ಪರ್ವತಗಳಿಗೆ ರೆಕ್ಕೆ ಇದ್ದಿದ್ದರಿಂದ ಕೆಲವೊಮ್ಮೆ ಈ ಪರ್ವತಗಳು ಹಾರಬೇಕಂತ ಹಾರಿ ಹೋಗಿಬಿಡ್ತಿದ್ವು. ಹಾರಿ ಹೋದಾಗ ಈ ಭೂಮಿಗೆ ಏನೋ ರಕ್ಷಣೆ ಇಲ್ಲದಂತ ಆಗ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಪರ್ವತಗಳೆಲ್ಲ ಹಾರಿ ಹೋದಾಗ ಆ ಭೂಮಿಯನ್ನು ಚಾಪೆಯನ್ನು ಸುತ್ತಿಕೊಂಡು ಈ ಹಿರಣ್ಯಾಕ್ಷ ಅಪಹಾರ ಮಾಡಿಬಿಟ್ಟಿದ್ದ. ಅಪಹಾರ ಮಾಡಿದಾಗ ವರಾಹ ರೂಪಿಯಾದ ಭಗವಂತ ಆ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಮತ್ತೆ ಸ್ಥಿರವನ್ನಾಗಿ ಮಾಡಿದ್ದ. ಅದು
ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಕಥೆ ಅದು. ಅಂತೂ ಪರ್ವತಗಳು ಭೂಧರಗಳು, ಭೂಮಿಯನ್ನು ಧಾರಣೆ ಮಾಡಬೇಕಾದವುಗಳು. ಅವುಗಳ ರೆಕ್ಕೆಗಳನ್ನು ಇಂದ್ರ ಜಗತ್ತಿನ ವ್ಯವಸ್ಥೆಗಾಗಿ, ಜಗತ್ತಿನ ಸುಸ್ಥಿತಿಗಾಗಿ ಕತ್ತರಿಸಿದ್ದ. ಕೆಲವು ಕಡೆ ಅವು ನಗರಗಳನ್ನು, ಊರುಗಳನ್ನು ನಾಶ ಮಾಡ್ತಿದ್ದವು ಅಂತ ಬಂದಿತ್ತು. ಇನ್ನು ಕೆಲವು ಕಡೆ ಭೂಮಿಯ ಮೇಲೆ ಆಧಾರಭೂತವಾಗಿರುವ ಕೆಲಸವನ್ನು ಬಿಟ್ಟು ಭೂಮಿಯ ಸ್ಥಿರತೆಗೆ ಧಕ್ಕೆ ಬಂದು ಒದಗುವಂತೆ ಅವು ಹಾರಿ ಹೋಗ್ತಿದ್ದವು. ಅದಕ್ಕಾಗಿ ಇಂದ್ರ ಆ ರೆಕ್ಕೆಗಳನ್ನು ಕತ್ತರಿಸಿದ್ದ. ಈ ಮೈನಾಕ ಪರ್ವತ ವಾಯುದೇವರಿಗೆ ಶರಣಾಗತನಾದಾಗ ವಾಯುದೇವರು ಅದನ್ನು ಅಡಗಿಸಿಬಿಟ್ಟಿದ್ರು ಅಂತನ್ನೋದು ಆ ಕಥೆ. ಆ ವಾಯುದೇವರಿಗೆ ಅದು ಮೈನಾಕ ಪರ್ವತ ಋಣಿಯಾಗಿತ್ತು. ವಾಯುದೇವರ ಮಗನಾದಂತಹ ಹನುಮಂತನ ವಿಶ್ರಾಂತಿಗಾಗಿ ಅದು ಮೇಲೆದ್ದು ಬಂತು. ಹೈಮೋಗಿರಿ, ಅದು ಬಂಗಾರದ ಸ್ವರೂಪವುಳ್ಳದ್ದು. ಅವರ್ಧದ ಅನೇಕ ಸಾನು, ಅದು ತನ್ನ ಶರೀರವನ್ನು ಬೆಳೆಸ್ಕೋತಂತೆ. ಅನೇಕ ಥರದ ಶಿಖರವುಳ್ಳದ್ದಾಗಿ ಅದು ತನ್ನ ಶರೀರವನ್ನು ಬೆಳೆಸ್ಕೊಳ್ತು. ಆ ಮೈನಾಕ ಪರ್ವತ ಸಾಗರದ ಆಳದಲ್ಲಿ ಯಾಕೆ ಇತ್ತು ಅಂತನ್ನೋದಕ್ಕೆ ವಾಲ್ಮೀಕಿ ರಾಮಾಯಣ ಮತ್ತೊಂದು ಕಾರಣವನ್ನು ಹೇಳ್ತದೆ. ಅದೇನೆಂದರೆ, ಸಾಗರದ ಸ್ಥಳದಲ್ಲಿ ಪಾತಾಳ ಲೋಕ ಇದೆಯಲ್ಲ, ಅಲ್ಲಿರುವಂತಹ ರಾಕ್ಷಸರು ಆ ಪಾತಾಳದ ಆ ವಿವರದಿಂದ, ಪಾತಾಳದ ಅಂತರಾಳ ಭಾಗದಿಂದ ಮೇಲೆದ್ದು ಬಂದು ಭೂತಲದ ವಾಸಿಗಳಿಗೆ ತೊಂದರೆ ಕೊಡದಂತೆ ಅವರಿಗೊಂದು ಪಾತಾಳದ ದ್ವಾರಕ್ಕೆ, ಪಾತಾಳದ ಬಾಗಿಲಿಗೆ ಒಂದು ಅಗಳಿ ಬೇಕಲ್ಲ, ಆ ಅಗಳಿಯಂತೆ ಈ ಮೈನಾಕ ಪರ್ವತ ಇತ್ತು. ಪರಿಘ ಸನ್ನಿವೇಶಿತ, ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಬಾಗಿಲುಗಳು ನೀವು ನೋಡಿರೋದು, ಹಳ್ಳಿ ಮನೆಗಳಲ್ಲಿ ಬಾಗಿಲು, ಅದಕ್ಕೆ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಅಗಳಿ ಇರ್ತಿರ್ಲಿಲ್ಲ, ಭಾಳ ದೊಡ್ಡ ದೊಡ್ಡ ಪ್ರಮಾಣದ ಪರಿಘ, ಇಷ್ಟು ದೊಡ್ಡ ಕೊಲೆ ಅಂತ ಅಗಲಿಗಳು ಇರ್ತಿದ್ವು. ಅದರಂತೆ ಈ ಮೈನಾಕ ಪರ್ವತ ಆ ಪಾತಾಳದಿಂದ ಹೊರಗೆ ಬರಬೇಕಾದಂತಹ ಜಾಗ ಏನಿತ್ತು, ಜಾಗದ ಮೇಲೆ ಸರಿಯಾಗಿ ಪರಿಗದಂತೆ ಕುತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ರಾಕ್ಷಸರಿಗೆ ಮೇಲೆ ಬರಲಿಕ್ಕೆ ಅನುಕೂಲ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನೀನು ಪಾತಾಳದ ದ್ವಾರವನ್ನು ಆವರಿಸಿಕೊಂಡು ನಿಂತಿದ್ದಿ. ನೀನೀಗ ನಿನ್ನ ಶರೀರವನ್ನು ವರ್ಧನೆ ಮಾಡ್ಕೋಬೇಕಾಗಿದೆ. ಯಾಕೆಂದ್ರೆ ಸಯೇಶ ಕಪಿಶಾರ್ದೂಲ ತ್ವಾಮುಪರ್ಯೇತಿ ವೀರ್ಯವಾನ್ ಹನುಮಾನ್ ರಾಮಕಾರ್ಯಾರ್ಥಂ ಭೀಮಕರ್ಮ ಖಮಾಪ್ಲುತಃ ಅಸ್ಯ ಸಾಕ್ಷ್ಯಂ ಮಯಾ ಕಾರ್ಯಂ ಇಕ್ಷ್ವಾಕು ಕುಲವರ್ತಿನಃ. ಇಕ್ಷ್ವಾಕು ಕುಲದ ರಾಜಕುಮಾರನಾದ ರಾಮನ ದೂತ ಇವನು, ಅವನಿಗೆ ನೀನು ಸಹಾಯ ಮಾಡಬೇಕಾಗಿದೆ, ನಾನೂ ಮಾಡಬೇಕಾಗಿದೆ. ಮಮ ಹಿ ಇಕ್ಷ್ವಾಕವ ಪೂಜ್ಯಾ ಪರಂ ಪೂಜ್ಯತಮಾಸ್ತವ ಕುರು ಸಾಚಿವ್ಯಮಸ್ಮಾಕಂ ನರಃ ಕಾರ್ಯಂ ಅತಿಕ್ರಮೇತ್. ಅದಕ್ಕೆ ವಿಳಂಬ ಆಗಬಾರ್ದು, ಬೇಗ ಎದ್ದು ಬಾ ಅಂತ ಹೇಳಿದ ಆ ಸಾಗರ. ಕರ್ತವ್ಯ ಮಕೃತಂ ಕಾರ್ಯಂ ಸತಾಂ ಮನ್ಯುಮುದೀರಯೇತ್ ಸಲಿಲಾದೂರ್ಧ್ವಮುತ್ತಿಷ್ಠ ತಿಷ್ಠತ್ವೇಷ ಕಪಿಸ್ತ್ವಯಿ ಅಸ್ಮಾಕಂ ಅತಿಥಿಶ್ಚೈವ ಪೂಜ್ಯಶ್ಚ ಪ್ಲವತಾಂಬುರಃ ಚಾಮೀಕರ ಮಹಾನಾಭ ದೇವ ಗಂಧರ್ವ ಸೇವಿತ ಹನುಮಾ ಸ್ವಯಿ ವಿಷ್ಟಾಂತ ತತಃಶೇಷಂ ಗಮಿಷ್ಯತಿ. ವಿಳಂಬ ಆದರೆ ಮತ್ತೆ ರಾಮನಿಗೆ ಹನುಮಂತನಿಗೆ ಕೋಪ ಬರಬಹುದು, ಅದಕ್ಕೆ ನೀನು ಬೇಗ ಎದ್ದು ಬಾ ಅಂತ ಹೇಳಿದ ಈ ಸಾಗರ. ಕಾಕುಸ್ಥಸ್ಯ ಆನೃಶಂಸ್ಯಂ ಚ ಮೈಥಿಲ್ಯಾಶ್ಚ ವಿವಾಸನಂ ಶ್ರಮಂ ಚ ಪ್ಲವಗೇಂದ್ರಸ್ಯ ಸಮೀಕ್ಷೆ ಉತ್ಥಾತುಮರ್ಹಸಿ. ಹಿರಣ್ಯನಾಭೋ ಮೈನಾಕೋ ನಿಶಮ್ಯ ಲವಣಾಂಭತಃ ಉತ್ಪಪಾತ ಜಲಾತ್ಪೂರ್ಣಂ ಮಹಾದ್ರುಮಲತಾಯುತಃ ಸ ಸಾಗರ ಜಲಂ ಭಿತ್ವಾ ಬಭೂವ ಅಭ್ಯುತ್ಥಿತಸ್ತಃ ಯಥಾ ಜಲಧರಂ ಭಿತ್ವಾ ದೀಪ್ತರಶ್ಮಿರ್ದಿವಾಕರಃ ಸ ಮಹಾತ್ಮ ಮುಹೂರ್ತೇನ ಪರ್ವತಸ್ಥಲಿಲಾವೃತಃ ದರ್ಶಯಾಮಾಸ ಶೃಂಗಾನಿ ಸಾಗರೇಣ ನಿಯೋಜಿತಃ. ಶಾತಕುಂಭನಿಭೈಃ ಶೃಂಗೈಃ ಸಕಿನ್ನರ ಭಗೋರ್ಗೈಃ ಆದಿತ್ಯೋದಯ ಸಂಕಾಶೈಃ ಶೈಲಾಖಿಲ ಅದ್ಭಿಃ ಇವಾಂಬರಂ. ಅದು ಆ ಸಮುದ್ರದ ಮಾತನ್ನು ಕೇಳಿತಾ ಮೈನಾಕ ಪರ್ವತ. ಮೈನಾಕ ಪರ್ವತ ಸಮುದ್ರದ ಮಾತನ್ನು ಕೇಳಿ ಆ ನೀರನ್ನು ಭೇದಿಸಿಕೊಂಡು ಮೇಲೆದ್ದಿತು. ಆ ಸಾಗರದ ಆಳದಲ್ಲಿ ಪಾತಾಳದ ರಾಕ್ಷಸರು ಮೇಲೆದ್ದು ಬರಬಾರ್ದಂತೆ ಅದರಲ್ಲೇನು ಕೂತಿತ್ತಲ್ಲ, ಆ ಜಾಗದಿಂದ ಅದು ಮೇಲೆ ಹೇಳಲಿಲ್ಲ, ಬರೇ ಬೆಳೀತಷ್ಟೇ, ಅದರ ಶರೀರ ಅಷ್ಟೇ ಬೆಳೆಯಿತು. ಅದರ ತುದಿಯಲ್ಲಿ ಅನೇಕ ಶಿಖರಗಳು, ಆ ಶಿಖರದ ಮೇಲೆ ಕಿನ್ನರರು, ಕಿಂಪುರುಷ ಮೊದಲಾದಂಥ ಜೀವಿಗಳಿದ್ರು. ಅದು ಮೇಲೆದ್ದು ಬಂದಾಗ ಹೇಗೆ ಕಾಣಿಸ್ತಂದ್ರೆ, ಪೂರ್ವದ ದಿಗಂತದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯ ಸಮುದ್ರವನ್ನು ಭೇದಿಸಿ ಮೇಲೆ ಬರ್ತಾನಲ್ಲ, ಹಾಗೆ ಅದು ಕಾಣಿಸಿತು. ಸಪ್ತ ಜಾಂಬೂನದೈಶೃಂಗೈಃ ಪರ್ವತಸ್ಯ ಸಮುತ್ಥಿತೈಃ ಆಕಾಶಂ ಶಸ್ತ್ರಸಂಕಾಶಂ ಅಭವತ್ ಕಾಂಚನ ಪ್ರಭಂ ಜಾತರೂಪಮಯೈ ಶೃಂಗೈಃ ಧ್ಯಾಜಮಾನೈ ಸ್ವಯಂ ಪ್ರಭೈಃ ಆದಿತ್ಯಶತಸಂಕಾಶಃ ಸಹ ಅಭವತ್ ಗಿರಿಸತ್ತಮಃ.
ತಮುತ್ಥಿತಮಸಂಗೇನ ಹನುಮಾನಗ್ರಸ್ಥಿತಂ ಮಧ್ಯೆ ಲವಣತೋಯಸ್ಯ ವಿಘ್ನೋಯಮಿತಿ ನಿಶ್ಚಿತ. ಅದು ಮೇಲೆದ್ದು ಬಂತಲ್ಲ, ಆ ಮೇಲೆದ್ದು ಬಂದದನ್ನು ಹನುಮಂತ ನೋಡಿದ, ಇದೇನು ವಿಘ್ನ ನನಗೆ ನಡುವು ಬಂತಲ್ಲ ಅಂತೇಳಿ. ಸ ಸಮುಚ್ಚಿತಮತ್ಯರ್ಥಂ ಮಹಾವೇಗೋ ಮಹಾಕಪಿ ಉರಸಾ ಪಾತಯಾಮಾಸ ಜೀಮೂತಮಿವ ವಾರುತಃ ಸತಸ್ಯ ಪಾತಿಪಸ್ತೇನ ಕಪಿನಾ ಪರ್ವತೋತ್ತಮಃ ಬುದ್ಧ್ವಾ ತಸ್ಯ ಕಪೇರ್ವೇಗಂ ಜಹರ್ಷ ಚ ನನಂದ ಚ. ಹನುಮಂತ ಏನು ವಿಚಾರಣೆ ಮಾಡಲಿಲ್ಲ, ತನ್ನ ಎದೆಯಿಂದ ಆ ಪರ್ವತವನ್ನು ಅಪ್ಪಳಿಸಿದ. ಆ ಪರ್ವತವನ್ನು ಅಲುಗಾಡಿಸ. ಆ ಅಲುಗಾಡಿದ್ದಕ್ಕೂ ಆ ಪರ್ವತ ಏನು ದುಃಖ ಮಾಡ್ಕೊಳ್ಳಿಲ್ಲ. ಹನುಮಂತ ನನಗೆ ಹೀಗೆ ತಿರಸ್ಕಾರ ಮಾಡಿದ್ನಲ್ಲ ಅಂತ ಅದೇನು ದುಃಖ ಪಡಲಿಲ್ಲ. ಜಹರ್ಷಕ ನನಂದಕ, ಹನುಮಂತನ ವೇಗ, ಅವನ ರಭಸ ಅದನ್ನು ನೋಡಿ ಅದು ಬಹಳ ಸಂತೋಷಪಟ್ಟಿತ್ತು. ಹನುಮಂತನನ್ನು ಅದು ಅಭಿನಂದಿಸಿತು ಆ ಪರ್ವತ. ತಮ್ಮ ಆಕಾಶಗತಂ ವೀರಂ ಆಕಾಶೇ ಸಮುಪಸ್ಥಿತಃ ಪ್ರೀತೋ ಹೃಷ್ಟಮನಾಹ ವಾಕ್ಯಂ ಅಬ್ರವೀತ್ ಪರ್ವತಃ ಕಪಿಂ ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರೇ ಸ್ಥಿತಃ ದುಷ್ಕರಂ ಕೃತವಾನ್ ಕರ್ಮ ತ್ವಮೇದಂ ವಾನರೋತ್ತಮ ನಿಪತ್ಯ ಮಮ ಶೃಂಗೇಶು ವಿಶ್ರಮಸ್ವ ಯಥಾಸುಖಂ. ಅದೇನು ಮಾಡಿತಂದ್ರೆ, ಆ ನಯಾಕ್ ಪರ್ವತ ತಾನು ಒಂದು ಮನುಷ್ಯ ರೂಪವನ್ನು ತಾಳಿತು, ಅಂದರೆ ದೇವತೆ ರೂಪವನ್ನು ತಾಳಿತು. ಪರ್ವತದ ರೂಪವನ್ನು ಬಿಟ್ಟು ತಾಳಿ ತನ್ನದೇ ಆದ ಶಿಖರದ ಮೇಲೆ ಎದ್ದು ನಿಂತ್ಕೊಂಡಿತು. ನಿಂತ್ಕೊಂಡು ಆಕಾಶದಲ್ಲಿದ್ದಂಥ ಹನುಮಂತನಿಗೆ ಹೀಗೆ ಹೇಳಿತು, ನಿನ್ನಂಥ ಮಹಾಪರಾಕ್ರಮಿ ವೇಗಶಾಲಿ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಿನ್ನ ಎದೆಯಿಂದ ನನ್ನ ಹಿಮ್ಮೆಟ್ಟಿದ್ದೆ, ನಾನು ನಿನಗೆ ವಿಘ್ನ ಆಗಬಾರ್ದು ಅಂತ ನನ್ನ ಹಿಮ್ಮೆಟ್ಟಿದ್ದೀನಿ. ನೀನೀಗ ನನ್ನ ಶಿಖರಗಳ ಮೇಲೆ ಕೆಲವು ಕಾಲ ವಿಶ್ರಾಂತಿ ತೆಗೆದುಕೋ. ರಾಘವಸ್ಯ ಕುಲೇ ಜಾತೈ ರುದತಿ ಪರಿವರ್ತಿತ ಸತ್ವಾಂ ರಾಮಹಿತೇ ಯುಕ್ತಂ ಪ್ರತ್ಯರ್ಚಯತಿ ಸಾಗರಃ ಕೃತೇ ಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ ಸೋಯಂ ತ್ವತ್ಪ್ರತಿಕಾರಾರ್ಥಿ ತ್ವತ್ತಃ ಸಮ್ಮಾನಮರ್ಹತಿ ತ್ವನ್ನಿಮಿತ್ತಮೇನೇನಾಹಂ ಬಹುಮಾನಾತ್ ಪ್ರಚೋದಿತಃ ತಿಷ್ಠತ್ವಂ ಕಪಿಶಾರ್ದೂಲ ಮೈ ವಿಷ್ಣಮ್ಯ ಗಮ್ಯತಾಂ. ಸಾಗರ ನನಗೆ ಹೇಳಿ ಕಳಿಸಿದೆ, ನಿನ್ನ ವಂಶೀಯರಿಂದಲೇ ಸಾಗರ ಬೆಳೆಸಲ್ಪಟ್ಟಿದೆ, ಅದಕ್ಕಾಗಿ ಸಾಗರ ನನಗೆ ಹೀಗೆ ಪ್ರಚೋದನೆ ಮಾಡಿದೆ, ನಾನು ಮೇಲೆದ್ದು ಬರಬೇಕಾಯಿತು ಅಂದಿತ್ತು ಈ ಮೈನಾಕ ಪರ್ವತ. ಯೋಜನಾನಾಂ ಶತಂ ಚಾಪಿ ಕಪಿರೇಶ ಸಮಾಪ್ತತಃ ತವ ಸಾನುಷು ವಿಷ್ಟಾಂತಃ ಶೇಷಂ ಪ್ರಕ್ರಮತಾಮಿತಿ. ಏನು ಹೇಳಿತ್ತು ಆ ಮೈನಾಕ ಸಮುದ್ರ ನನಗೆ ಏನು ಹೇಳಿತ್ತು ಅಂತಂದರೆ, ಈ ಹನುಮಂತ, ಕಪಿಶ್ರೇಷ್ಠನಾದಂಥ ಹನುಮಂತ ಬೃಹದಾಕಾರದ ಯೋಜನಾ ದೊಡ್ಡ ಶರೀರವುಳ್ಳವನಾಗಿ ಈಗ ಹಾರ್ತಾ ಇದ್ದಾನೆ. ಅವನು ಈಗ ನಿನ್ನ ಶಿಖರಗಳಲ್ಲಿ ಕೆಲವು ಕಾಲ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಅದಕ್ಕೆ ನೀನು ಅನುಕೂಲ ಮಾಡಿಕೊಡು. 106 ಯೋಜನೂ ಆತ ಹಾರಬಲ್ಲ, ಅವನಿಗೇನು ತೊಂದರೆ ಇಲ್ಲ ಅದರಿಂದ. ಆದರೂ ಸ್ವಲ್ಪ ಹೊತ್ತು ನೀನಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ, ಮುಂದೆ ಆತ ಆ ಸಮುದ್ರವನ್ನು ಹಾರಲಿ. ಹೀಗೆ ಆ ಸಮುದ್ರ ನನಗೆ ಹೇಳಿದೆ. ತಜಿದಂ ಗಂಧವತ್ಸ್ವಾದು ಕಂದಮೂಲ ಫಲಂ ಬಹು ತದಾಸ್ವಾದ್ಯ ಹರಿಶ್ರೇಷ್ಠ ವಿಶ್ರಾಂತ ಗಮಿಷ್ಯತಿ. ಅದು ಅಲ್ಲ, ಮೈನಾಕ ಪರ್ವತ ಏನು ಹೇಳಿತಂದ್ರೆ, ವಿಶ್ರಾಂತಿ ಅಂದರೆ ಸುಮ್ಮನೆ ಸ್ವಲ್ಪ ಕುತ್ಕೊಳ್ಳೋದು ಬೇಕಾಗಿಲ್ಲ. ಇಲ್ಲಿರುವಂಥ ಸುಗಂಧಿಯಾದ ನೀರನ್ನು ಕುಡಿ, ಗಡ್ಡೆ ಗೆಣಸು ಹಣ್ಣು ಹಂಪಲುಗಳನ್ನು ತಿನ್ನು, ಮುಂದೆ ನೀನು ಹಾರಬಹುದು. ಅಸ್ಮಾಕಮಪಿ ಸಂಬಂಧ ಕಪಿ ಮುಖ್ಯತ್ವಯಾಸ್ತಿ ವೈ ಪ್ರಖ್ಯಾತ ತ್ರಿಷು ಲೋಕೇಶು ಮಹಾಗುಣ ಪರಿಗ್ರಹ ವೇಗವಂತ ಪ್ಲವಂತೋಯೇ ಪ್ಲವಗ ಮಾರುತಾತ್ಮಜ ತೇಷಾಂ ಮುಖ್ಯತಮಂ ಮನ್ಯೆ ತ್ವಮಹಂ ಕಪಿಕುಂಜರ. ನೀನು ನಮಗೆಲ್ಲರಿಗೂ ಕೂಡ ಸಂಬಂಧಿಕನಾಗಬೇಕು, ನಮಗೆ ಹಿತೈಷಿ ಆಗಬೇಕು. ನೀನು ಎಲ್ಲ ಕಪಿಗಳು ನೀನು ಮುಖ್ಯನಾದವನು, ಅದಕ್ಕಾಗಿ ನಿನಗೆ ಇಂಥ ಒಂದು ಸತ್ಕಾರವನ್ನು ನಾನು ಮಾಡಲಿಕ್ಕೆ ಬಯಸಿದ್ದೇನೆ. ಅತಿಥಕ್ಕಿಲ ಪೂಜಾರ್ಹ ಪ್ರಾಕೃತೋಪಿ ವಿಜಾನತ ಧರ್ಮಂ ಜಿಜ್ಞಾಸಮಾನೇನ ಕಿಂ ಪುನಃ ಸ್ವಾದೃಶೋ ಮಹಾನ್. ಎಂಥದೇ ಅತಿಥಿ ಬರಲಿ, ಅತಿಥಿ ಆದವನು ಬಂದವನು ದೊಡ್ಡ ಜ್ಞಾನಿಯಾದವನೇ ಯೋಗ್ಯನಾದವನೇ ಅಂತ ಬಹಳ ವಿಚಾರ ಮಾಡಬಾರ್ದು. ನಾವು ಶ್ರಾದ್ದ ಮೊದಲಾದ ಪುಣ್ಯ ಕ್ರಿಯೆಗಳನ್ನು ಮಾಡುವಾಗ ಶ್ರೇಷ್ಠನಾದವನನ್ನ ಜ್ಞಾನಿಯಾದವನನ್ನು ಕರಿಬೇಕು. ಆದರೆ ಬಂದವನು ತಾನಾಗೆ ಬಂದಾಗ ಅವನು ಸದ್ಗುಣಿಯೋ ಶ್ರೇಷ್ಠನೋ ಜ್ಞಾನಿಯೋ ಅಂತ ಹೆಚ್ಚು ವಿಚಾರ ಮಾಡಬೇಕಾಗಿಲ್ಲ. ಅದಕ್ಕಾಗಿ ನಾನು ನಿನ್ನ ಸತ್ಕಾರ ಮಾಡಲೇಬೇಕು. ಅದರಲ್ಲಿಯೂ ನೀನು ಜ್ಞಾನಿಗಳಾದವರಲ್ಲಿ ಬಲಿಷ್ಠರಾದವರಲ್ಲಿ ಶ್ರೇಷ್ಠ. ತ್ವಂಹಿ ದೇವವರಿಷ್ಠಸ್ಯ ಮಾರುತಸ್ಯ ಮಹಾತ್ಮನಃ ಪುಸ್ತ್ರಸ್ತಸ್ಯೈವ ವೇಗೇನ ಸದೃಶ ಕಪಿಕುಂಜರ ಪೂಜಿತೆ ತ್ವಯಿ ಧರ್ಮಜ್ಞ ಪೂಜಾಂ ಪ್ರಾಪ್ನೋತಿ ಮಾರುತಃ ತಸ್ಮಾತ್ ತ್ವಂ ಪೂಜನೀಯೋ ಮೇ ಶೃಣು ಚಾಪ್ತತ್ರ ಕಾರಣಂ.
ಪೂರ್ವಂ ಕೃತಯುಗೆ ತಾತ ಪರ್ವತಾಃ ಪಕ್ಷಿಣೋ ಭವನ್ ತೇ ಹಿ ಜಗ್ಮುರ್ದಿಶಸ್ತರ್ವಾಃ ಗರುಡಾನ್ವ ವೇಗಿನಃ. ನಿನಗೆ ಪೂಜೆ ಮಾಡಿದರೆ ನಿಮ್ಮ ಅಪ್ಪನಿಗೂ ಕೂಡ ನಾನು ಸನ್ಮಾನ ಮಾಡಿದಂತೆ. ಹಿಂದೆ ಕೃತಯುಗದಲ್ಲಿ ಪರ್ವತಗಳಿಗೆ ಪಕ್ಷಗಳಿದ್ದವು, ಅವು ಎಲ್ಲ ಕಡೆ ಆ ಕಡೆಗೆ ಹಾರಿ ಹೋಗ್ತಾ ಇದ್ದವು. ತತಸ್ತೇಷು ಪ್ರಯಾತೇಷು ದೇವಸಂಘಾಃ ಸಹರ್ಷಿಭಿಃ ಭೂತಾನಿ ಚ ಭಯಂ ಜಗ್ಮುಃ ತೇಷಾಂ ಪತನ ಶಂಕೆಯ. ಆಕಾಶದಲ್ಲಿ ದೊಡ್ಡ ದೊಡ್ಡ ಗಾತ್ರದ ಪರ್ವತಗಳು ಹಾರಾಡ್ತಾ ಇದ್ರೆ ಕೆಳಗಿರುವವರಿಗೆಲ್ಲ ಭಾರಿ ಭಯ ಆಗ್ತಿತ್ತು, ಎಲ್ಲಿ ಬಿದ್ದು ಬಿದ್ದಾವೆ ಈ ಪರ್ವತಗಳು ಅಂತೇಳಿ. ತತಃ ಕ್ರುದ್ಧ ಸಹಸ್ರಾಕ್ಷಃ ಪರ್ವತಾನಾಂ ಶತಕ್ರತುಃ ಪಕ್ಷಾಶ್ಚಿಚ್ಛೇದ ವಜ್ರೇಣ ತತ್ರ ತತ್ರ ಸಹಸ್ರಶಃ. ಆವಾಗ ಇಂದ್ರನಿಗೆ ಕೋಪ ಬಂತು. ಅವನೇನ್ ಮಾಡಿದ, ಆ ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದ. ಸಮಾಮುಪಗತಃ ಕ್ರುದ್ಧಃ ವಜ್ರಮುದ್ಯುಕ್ತ ಉದ್ಯಮ್ಯ ವೇದ್ ದೇವರಾಟ್ ತಥೋಹಂ ಸಹಸಾ ಕ್ಷಿಪ್ತಃ ಕಸನೇನ ಮಹಾತ್ಮನ ಅಸ್ಮಿನ್ ಲವಣತೋಯೇ ಚ ಪ್ರಕ್ಷುಪ್ತ ಪ್ಲವಗೋತ್ತಮ ಗುಪ್ತ ಪಕ್ಷ ಸಮಗ್ರಶ್ಚ ತವ ಪಿತ್ರ ಅಭಿರಕ್ಷಿತಃ. ಮಹಾತ್ಮನಾದ ನಿನ್ನ ಅಪ್ಪ ವಾಯು ನನ್ನನ್ನು ಈ ಸಮುದ್ರದಲ್ಲಿ ಬೀಳಿಸಿಬಿಟ್ಟ. ತಥೋಹಂ ಮಾನಯಾಮಿ ತ್ವಾಂ ಮಾನ್ಯೋ ಹಿ ಮಮ ಮಾರುತಃ ತ್ವಯಾ ಮೇ ಶೇಷ ಸಂಬಂಧ ಕಪಿ ಮುಖ್ಯ ಮಹಾಗುಣಃ. ಅದಕ್ಕಾಗಿ ನಿನಗೂ ನನಗೂ ಸಂಬಂಧ ಇದೆ ಅಂದಿತು ಆ ಮೈನಾಕ ಪರ್ವತ. ಸಂಬಂಧ ಏನಂದ್ರೆ ಅದನ್ನ ಅಲ್ಲಿ ವಿವರಿಸಿ ಹೇಳಲಿಲ್ಲ, ನಾವು ತಿಳ್ಕೊಳ್ಬೇಕು. ಶರೀರಕೃತ್ ಪ್ರಾಣದಾತ, ಇವರಿಬ್ರು ತಂದೆಗೆ ಸಮಾನರು. ಯಾರು ನಮಗೆ ಈ ಶರೀರವನ್ನು ಕೊಟ್ಟಿರ್ತಾರಲ್ಲ, ಅವರ ಸಲುವಾಗಿ ನಮ್ಮನ್ನು ಯಾರು ಹುಟ್ಟಿಸಿರ್ತಾರೆ ಅವರು ನಮ್ಮ ಅಪ್ಪನೇ. ಆಪತ್ಕಾಲದಲ್ಲಿ ನಮ್ಮನ್ನು ಪ್ರಾಣ ಕಾಪಾಡಿರ್ತಾರೆ ಯಾರು, ಅವರು ಕೂಡ ನಮ್ಮ ಅಪ್ಪರೇ. ಹಾಗಾಗಿ ಪ್ರಾಣ ಕಾಪಾಡಿದವನು, ಶರೀರ ಕೊಟ್ಟವನು ಈ ವಾಯುದೇವ, ಈ ಮೈನಾಕ ಪರ್ವತಕ್ಕೆ ಅಪ್ಪನಿಗೆ ಸಮಾನ. ಆ ಪ್ರಾಣದೇವನ ಪುತ್ರ ಈ ಹನುಮಂತ. ಹಾಗಾಗಿ ಈ ಹನುಮಂತನಿಗೂ ಮೈನಾಕ ಪರ್ವತಕ್ಕೂ ಸಹೋದರತ್ವ ಸಂಬಂಧ. ಹನುಮಂತನೂ ವಾಯುದೇವನ ಮಗ, ಇದು ವಾಯುದೇವನ ಮಗನಿಗೆ ಸಮಾನ ಮೈನಾಕ ಪರ್ವತ. ಹಾಗಾಗಿ ಸಹೋದರತ್ವ ಸಂಬಂಧ ಇದೆ. ಸಹೋದರತ್ವ ಸಂಬಂಧ ಇರೋದ್ರಿಂದ ನಾನು ನಿನಗೆ ಈ ಸಹಾಯ ಮಾಡಬೇಕಾಗಿದೆ ಅಂದಿತ್ತು ಆ ಮೈನಾಕ ಪರ್ವತ. ತಸ್ಮಿನ್ ಏವಂ ಗತೆ ಕಾರ್ಯೇ ಸಾಗರಸ್ಯ ಮಮೈವ ಚ ಪ್ರೀತಿಂ ಪ್ರೀತಮನಃ ಕರ್ತುಂ ತ್ವಮರ್ಹಸಿ ಮಹಾಕಪೇ ಸಮಂ ಮೋಕ್ಷಯ ಪೂಜಾಂ ಚ ಗೃಹಾಣ ಕಪಿ ಸತ್ತಮ ಪ್ರೀತಿಂ ಚ ಬಹುಮನ್ಯಸ್ವ ಪ್ರೀತೋಸ್ಮಿ ತವ ದರ್ಶನಾತ್ ಏವಮುಕ್ತಃ ಕಪಿಶ್ರೇಷ್ಠಃ ತಂ ನಗೋತ್ತಮಂ ಅಬ್ರವೀತ್. ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಷಃ ಅಪನೀಯತಾಂ ಸ್ವರತೆ ಕಾರ್ಯಕಾಲೋ ಮೇ ಅಹಶ್ಚಾಪ್ಯತಿವರ್ತತೆ ಪ್ರತಿಜ್ಞಾ ಚ ಮಯಾ ದತ್ತ ನ ಸ್ಥಾತವ್ಯಮಿಹ ಅಂತರೆ ಇತ್ಯುಕ್ತ್ವಾ ಪಾಣಿನಾ ಶೈಲಂ ಆರಭ್ಯ ಹರಿಪುಂಗವಃ ಜಗಾಮ ಆಕಾಶಮಾವಿಶ್ಯ ವೀರ್ಯವಾನ್ ಪ್ರಹಸನ್ನಿವ. ಹೀಗೆ ಆ ಮೈನಾಕ ಪರ್ವತ ಹೇಳಿದಾಗ ಹನುಮಂತ ಅದರ ಮಾತನ್ನು ಕೇಳಿದ. ಅದರ ಮಾತನ್ನು ಕೇಳಿ ಅದಕ್ಕೆ ಹೀಗೆ ಮುಂದಿನಂತೆ ಆತ ಉತ್ತರಿಸಿದ. ಇದರ ನಡುವೆ ಆನಂದ ರಾಮಾಯಣದಲ್ಲಿ ಈ ಮೈನಾಕ ಪರ್ವತ ಏನು ಹೇಳಿತ್ತು, ಮೈನಾಕ ಪರ್ವತದ ಹಿನ್ನೆಲೆ ಏನಿತ್ತು ಅಂತನ್ನೋದನ್ನ ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಕೂಡ ನಾವು ಶ್ರವಣ ಮಾಡಬೇಕು. ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗ ಏನಿದೆ ಅದರಲ್ಲಿ ಸ್ವಲ್ಪ ಕಥಾಭಾಗ ವ್ಯತ್ಯಾಸ ಇದೆ. ಈ ವಾಲ್ಮೀಕಿ ರಾಮಾಯಣದ ಪ್ರಕಾರ ಮತ್ತು ತಾತ್ಪರ್ಯ ನಿರ್ಣಯದ ಪ್ರಕಾರ ಹನುಮಂತ ಮೈನಾಕ ಪರ್ವತವನ್ನು ಭೇಟಿ ಮಾಡಿದ ಕಥೆ ವರ್ಣನೆ ಮೊದಲು. ಅದಾದ ಮೇಲೆ ಆ ಸಿಂಹಿಕಾ ಅನ್ನುವಂಥ ಒಬ್ಬ ರಾಕ್ಷಸಿ ಹನುಮಂತರನ್ನು ಸೆಳೆದಲ್ಲ ತಿನ್ನಬೇಕು ಅಂತ, ಆ ಕಥೆ ಆಮೇಲೆ. ಆದರೆ ಆನಂದ ರಾಮಾಯಣದ ಪ್ರಕಾರ ಸಿಂಹಿಕಾಳ ಕಥೆನೇ ಮೊದಲು, ಅದಾದ್ಮೇಲಿನ ಕಥೆ ಈ ಮೈನಾಕ ಪರ್ವತದ್ದು. ಆ ಮೈನಾಕ ಪರ್ವತದ ಕಥೆಯನ್ನು ಹೀಗೆ ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಬೇಕು. ಅಥಾಬ್ದಿ ವಚನಾನ್ ಮಾರ್ಗೆ ಮೈನಾಕ ಪರ್ವತೋ ಮಹಾನ್ ಜಲಮಧ್ಯಾತ್ರಾದುರಭೂತ್ ದೃಷ್ಟಾಂತ್ಯರ್ಥಂ ಹನುಮತಃ ನಾನಾಮಣಿಮಯೈ ಶೃಂಗೈ ತಸ್ಯೋಪರಿ ನರಾಕೃತಿ ಭೂತ್ವಾ ಯಾಂತಂ ಹನುಮಂತಂ ಪ್ರಾಹ ಮೈನಾಕ ಪರ್ವತಃ ಆಗಚ್ಚ ಅಮೃತಕಲ್ಪಾನಿ ಜಗ್ಧ್ವಾ ಪಕ್ವಫಲಾನಿ ಚ. ಅಮೃತಕ್ಕೆ ಸಮಾನವಾದ ಹಣ್ಣುಗಳನ್ನು ನನ್ನಲ್ಲಿ ನೀನು ಬಂದು ವಿಶ್ರಾಂತಿ ತೆಗೆದುಕೊಂಡು ತಿನ್ನು ಅಂತ ಹೇಳಿತದೆ. ವಿಶ್ರಾಮ್ಯಾತ್ರ ಕ್ಷಣಂ ಪಶ್ಚಾತ್ ಗಮಿಷ್ಯತಿ ಯಥಾಸುಖಂ ಪುರಾ ಗಿರೀಣಾಮಿಂದ್ರೇಣ ಯುದ್ಧಮಾಸೀತ್ ಸುದಾರುಣಂ ತದಾ ದಶರಥೇನಾಹಂ ಮೋಚಿತೋಸ್ಮ್ಯತ್ರ ಸಂಸ್ಥಿತಃ ಅತಸ್ತದುಪಕಾರಂ ಹಿ ನಿಸ್ತತ್ವಂ ನಿರ್ಗತಃ ಅಸ್ಮ್ಯಹಂ. ಎಲ್ಲ ಪರ್ವತಗಳಿಗೂ ಇಂದ್ರನಿಗೂ ಒಂದು ಘರ್ಷಣೆ ಏರ್ಪಟ್ಟಿತ್ತು ಅಂತ ಹೇಳ್ತದೆ ಆ ಮೈನಾಕ ಪರ್ವತ. ಆಗ ಅದು ಯುದ್ಧ ಅಂತ ಅಲ್ಲಿ ಹೇಳಿದ್ದಾರೆ. ಯುದ್ಧ ಅಂದರೆ ರಾಕ್ಷಸರಿಗೂ ದೇವತೆಗಳಿಗೂ ಯುದ್ಧ ಆದಂತ ಯುದ್ಧ ಏನಾಗಿರ್ಲಿಕ್ಕಿಲ್ಲ, ಕೇವಲ ಘರ್ಷಣೆ ಆಗಿರಬೇಕು. ಯುದ್ಧ ಅನ್ನೋದಕ್ಕೆ ಘರ್ಷಣೆ ಅಂತ ಅರ್ಥ ಇಟ್ಕೊಳ್ಳೋದು ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಉಚಿತ ಅಂತ ನನ್ನ ಆಲೋಚನೆ. ಆಗ ಇಂದ್ರ
ಈ ಎಲ್ಲ ಗಿರಿಗಳ ಈ ಪರ್ವತಗಳ ಮೇಲೆ ವಜ್ರಾಯುಧವನ್ನು ಎತ್ತಿದಾಗ ಈ ಮೈನಾಕ ಪರ್ವತ ದಶರಥನ ಸಹಾಯದಿಂದ ತನ್ನ ಪ್ರಾಣ ಉಳಿಸ್ಕೊಂಡಿತ್ತಂತೆ. ವಾಯುವಿನ ಸಹಾಯದಿಂದ ಅಂತ ಬಂದಿಲ್ಲ, ಇಲ್ಲಿ ದಶರಥನ ಸಹಾಯದಿಂದ ಅಂತ ಬಂತು. ಇಂಥ ಎಷ್ಟೋ ಸಂದರ್ಭ ಬಂದಾಗ ಅದನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಆಗಲಿ ಮತ್ತು ಆನಂದ ರಾಮಾಯಣದಲ್ಲಿ ಆಗಲಿ ಇಂಥ ಶಬ್ದಗಳಿಗೆ ಅರ್ಥಾಂತರ ಮಾಡೋದಿದೆ. ದಶರಥ ಅಂತಂದರೆ ರಾಮನ ಆಪ್ತನಾದ ದಶರಥ ಈ ಮೈನಾಕ ಪರ್ವತವನ್ನು ಉಳಿಸಿದ್ದ ಅಂತ ನಮಗೆ ಅರ್ಥ ಸಹಜವಾಗಿ ಕಾಣಿಸ್ತದೆ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಸ್ವಯಂ ವಾಯುವೇ ಮೈನಾಕ ಪರ್ವತವನ್ನು ಅಡಗಿಸಿಟ್ಟಿದ್ದ, ಅದಕ್ಕೆ ಸಹಾಯ ಮಾಡಿದ್ದ ಅಂತ ಬಂತಲ್ಲ. ಹಾಗಾಗಿ ದಶರಥ ಅನ್ನೋ ಶಬ್ದಕ್ಕೆ ವಾಯು ಅಂತ ಅರ್ಥ ಮಾಡೋದು ಉಚಿತವಾಗಿ ಕಾಣಿಸ್ತದೆ ನಮಗೆ. ದಶರಥ ಅಂದ್ರೆ ಏನರ್ಥ? ಎಲ್ಲ ಕಡೆ ಸಂಚಾರ ಮಾಡಬಲ್ಲವನು, 10 ದಿಕ್ಕುಗಳಿಗೆ, 4 ದಿಕ್ಕು 4 ಉಪದಿಕ್ಕು, ಮೇಲಿನ ಕೆಳಗಿನ ದಿಕ್ಕುಗಳಿಗೆ ಸಂಚಾರ ಮಾಡಬಲ್ಲವನು ದಶರಥ. ಇದು ಈ ವಾಯು ಸದಾಗತಿ, ಎಲ್ಲ ಕಡೆ ಸಂಚಾರ ಮಾಡಬಲ್ಲದ್ದಾದ್ರಿಂದ ದಶರಥ ಅನ್ನುವ ಶಬ್ದಕ್ಕೇನೆ ಸದಾಗತಿ ಅಂತ ಅರ್ಥ ಮಾಡಿಕೊಂಡು ವಾಯು ಅಂತ ಅರ್ಥ ಮಾಡೋದು ಉಚಿತ ಅಂತ ಈಗ ಅನಿಸ್ತದೆ ನನಗೆ. ಅದಕ್ಕಾಗಿ ಆ ಉಪಕಾರ ಮಾಡಬೇಕಾಗಿದೆ, ನಾನೀಗ ಪ್ರತ್ಯುಪಕಾರ ಮಾಡಬೇಕಾಗಿದೆ ಅನಿಸುತ್ತದೆ ಮೈನಾಕ ಪರ್ವತ. ಗಚ್ಚತೋ ರಾಮಕಾರ್ಯಾರ್ಥಂ ತವ ವಿಶ್ರಾಂತಿ ಹೇತವೇ ತದಾ ತಂ ಹನುಮಾನಃ ರಾಮಕಾರ್ಯೇ ನಮೇಷ್ಟಮಃ. ಆಗ ಹನುಮಂತ ಉತ್ತರ ಹೇಳಿದ, ರಾಮನ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೇನೆ, ಅವರಿವ್ರ ಕೆಲಸ ಅಲ್ಲ ಇದು, ಯಾರೋ ಸಾಮಾನ್ಯನ ಮನುಷ್ಯ ಕೆಲಸ ಅಲ್ಲ ಇದು, ಇದು ರಾಮನ ಕಾರ್ಯ. ಆ ಸಂದರ್ಭದಲ್ಲಿ ನಾನು ಶ್ರಮ ಆದ್ರೂ ಶ್ರಮವನ್ನು ಲೆಕ್ಕಿಸಬಾರದು, ಅದರಲ್ಲಿ ನನಗೆ ಶ್ರಮ ಆಗೋದೇ ಇಲ್ಲ, ನನಗಂತೂ ಯಾವ ಶ್ರಮನೂ ಇಲ್ಲ. ಒಂದು ವೇಳೆ ಆದ್ರೂ ಯಾವುದೇ ಶ್ರಮ ಇಲ್ಲದೆ ನಾನು ಈ ಕೆಲಸ ಮಾಡಬೇಕು, ಮಧ್ಯೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಾರದು ಅಂದ ಅವನು. ನಾವು ಯಾವುದೋ ಪೂಜೆ ಮೊದಲಾದ ಕೆಲಸವನ್ನು ಮಾಡುವಾಗ ನಡುವೆ ಸ್ವಲ್ಪ ದಣಿತು, ಸ್ವಲ್ಪ ಆರಾಮಾಗಿ ಒಂದು 5 ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಮೈ ಮುರಿದು ಏನೋ ನೀರು ಫಲ ಹಣ್ಣು ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಆಮೇಲೆ ಮತ್ತೆ ಪೂಜೆ ಮಾಡ್ತೀನಿ ಅನ್ನಬಾರದು. ಅದೊಂದು ಅನೇಕ 32 ಅಪರಾಧಗಳಲ್ಲಿ ಅದೊಂದು. ಅದರಂತೆ ಹನುಮಂತ ಯಾವ ಕಾರ್ಯವನ್ನು ಮಾಡಿದ್ರು ಅದನ್ನು ರಾಮನಿಗೆ ಅರ್ಪಣ ಬುದ್ಧಿಯಿಂದ ಮಾಡ್ತಿದ್ದಲ್ಲ. ರಾಮನ ಕಾರ್ಯ ಮಾಡ್ಲಿಕ್ಕೆ ಹೊರಟಾಗ ಇದು ಒಂದು ರಾಮನ ಪೂಜೆ ಅಂತ ಭಾವಿಸಿದ್ದ ಅವನು. ಅದಕ್ಕಾಗಿ ನಡುವೆ ವಿಶ್ರಾಂತಿ ಸಲ್ಲದು ಅಂತ ಆತನ ಅಭಿಪ್ರಾಯ ಆಗಿತ್ತು. ವಿಶ್ರಾಮ ಸ್ವಾಮಿ ಕಾರ್ಯ ಅತ್ರ ನಕರೋಮಿ ಅದ್ಯ ಭಕ್ಷಣ, ಅದನ್ನು ಹಣ್ಣು ಹಂಪಲು ನಮಗೀಗ ಬೇಡ ಅಂದ ಅವನು. ಎಷ್ಟೋ ಕಾಲ ಉಪವಾಸ ಇರಬಲ್ಲ ಅವನಿಗೇನು ದೊಡ್ಡ ಸಂಗತಿನೇ ಅಲ್ಲ. ಮೈನಾಕಸ್ಥಂ ಪುನಃ ಪ್ರಾಹ ಸ್ವಸ್ಪರ್ಶಾತ್ ಪಾವಯಸ್ವಮಾಂ. ಆಗ ಮೈನಾಕ ಪರ್ವತ ಹೇಳಿತು, ನಿನಗೆ ಇಲ್ಲಿ ವಿಶ್ರಾಂತಿ ತಗೊಳ್ಳುವ ಅಪೇಕ್ಷೆ ಇಲ್ಲದೇ ಇದ್ರೆ, ಹಣ್ಣು ಹಂಪಲು ತಿನ್ನುವ ಅಪೇಕ್ಷೆ ಇಲ್ಲದೇ ಇದ್ರೆ ನನ್ನನ್ನು ಮುಟ್ಟು ಸಾಕು ಅಂದಿತದು. ನಿನ್ನ ಪವಿತ್ರದಿಂದ ನಾನು ಪಾವನನಾಗ್ತೇನೆ ಅಂದ ಅವನು. ತಥೇತಿ ಸ್ಪೃಷ್ಟ ಶಿಖರ ಕರಾಗ್ರೇಣ ಯಯೌ ಕಪಿಹಿ. ಅದರ ಶಿಖರಗಳನ್ನು ಕೈಯಿಂದ ಮುಟ್ಟಿ ಆತ ಮುಂದೆ ಹೋಗಿಬಿಟ್ಟ ಅಂತ ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಆ ಕಥೆಯನ್ನು ಶ್ರವಣ ಮಾಡಿದ್ವಿ. ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಹೀಗಿದೆ: ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಪರಸ್ಯ ಕುತಶ್ರಮೋಸ್ಯ. ಅವನ ಪೌರುಷ, ಅವನ ಬಲ, ದೈಹಿಕ ಬಲ, ಮಾನಸಿಕ ಬಲ ಅನ್ನುವಂಥದ್ದೇನಿದೆ ಅದಕ್ಕೆ ಸೀಮಾನೇ ಇಲ್ಲ, ಮರ್ಯಾದೆನೇ ಇಲ್ಲ, ಅದಕ್ಕೊಂದು ಅಡೆತಡೆಯೂ ಇಲ್ಲ. ಹಾಗಿರುವಾಗ ಅವನು ಇಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಅಪೇಕ್ಷೆ ಪಡಲಿಲ್ಲ. ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನಿ ಪ್ರಹಿತಾಂಬರೇಣ. ಅದಕ್ಕಾಗಿ ಆ ಮೈನಾಕ ಪರ್ವತವನ್ನು ಕೇವಲ ಆಲಿಂಗನ ಮಾಡಿಕೊಂಡ ಅವನು. ಆಲಿಂಗನ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೊರಟು ಹೋಗಿಬಿಟ್ಟ. ಆಗ ಹನುಮಂತ ಏನು ಹೇಳಿದ ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ, ನನಗೆ ನೀನು ಆತಿಥ್ಯ ಕೊಡ್ತೀನಿ ಅಂತ ಏನು ಹೇಳಿದ್ಯಲ್ಲ, ಅಷ್ಟ ಹೇಳಿದ್ರ ಮೂಲಕನೇ ನನಗೆ ಆತಿಥ್ಯ ಸಿಕ್ಕಂತಾಗಿದೆ. ಏವ ಮುಕ್ತ ಕಪಿಶ್ರೇಷ್ಠ. ಹೀಗೆ ಅವನಿಗೆ ಉತ್ತರ ಹೇಳಿದ, ನನಗೆ ಆತಿಥ್ಯ ಸಿಕ್ಕಂತಾಗಿದೆ, ನೀನು ಸಿಟ್ಟು ಮಾಡ್ಕೊಳ್ಬೇಡ, ನನಗೆ ಅವಸರದ ಕಾರ್ಯ ಇದೆ, ನಾನು ಇಲ್ಲಿಂದ ಹೋಗಬೇಕಾಗಿದೆ, ಹಗಲು ಮುಗಿಯೋದ್ರೊಳಗೆ ಇಲ್ಲಿಂದ ಹೋಗಬೇಕಾಗಿದೆ. ನಾನು ಕಪಿಗಳ ಮುಂದೆ ಏನು ಪ್ರತಿಜ್ಞೆ ಮಾಡಿದ್ದೇನೆ ಅಂದರೆ ನಡುವೆಲ್ಲೂ ವಿಶ್ರಾಂತಿ ತೆಗೆದುಕೊಳ್ಳದೆ ಕೆಲಸ ಮಾಡಿ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ. ಹಾಗಾಗಿ ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳಿ ಕೈಯಿಂದ ಪರ್ವತವನ್ನು ಮುಟ್ಟಿ ನಕ್ಕು ಮುಂದೆ ಹೋಗಿಬಿಟ್ಟ. ಮುಂದೆ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳು ಹೀಗಿವೆ: ಸ ಪರ್ವತ ಸಮುದ್ರಾಭ್ಯಾಂ ಬಹುಮಾನಾದ್ ಅವೇಕ್ಷಿತಃ ಪೂಜಿತಶ್ಚೋಪನ್ನಾಭಿಃ ಆಶೀದ್ಭಿಃ ರಣಿಲಾತ್ಮಜಃ ಅಥ ಊರ್ಧ್ವಂ ದ್ವಾರಮುತ್ಪತ್ಯ ಹಿತ್ವಾ ಶೈಲಮಹಾರ್ಣವೌ ಪಿತುಃ ಪಂಥಾನಮಾಸ್ಥಾಯ ಜಗಾಮ ವಿಮಲೇಂಬರೆ ಸ ಭೂಯಶ್ಚ ಊರ್ಧ್ವಗತಿಂ ಪ್ರಾಪ್ಯ ಗಿರಿಂ ತಮ್ ಅವಲೋಕಯನ್. ಅವರ ಆ ಮೈನಾಕ ಪರ್ವತವನ್ನು ಮುಟ್ಟಿದ.
ಮುಟ್ಟಿ ಆ ಮೈನಾಕ ಪರ್ವತವನ್ನು ಮತ್ತು ಸಮುದ್ರವನ್ನು ಎರಡನ್ನೂ ಕೂಡ ಪ್ರೀತಿಯಿಂದ ನೋಡಿದ. ಪ್ರೀತಿಯಿಂದ ನೋಡಿ ಆತ ಅಲ್ಲಿಂದ ಮುಂದೆ ಆಕಾಶದಲ್ಲಿ ಹಾರಿದ. ಅವರಿಬ್ಬರು ಮೈನಾಕ ಪರ್ವತ ಮತ್ತು ಸಮುದ್ರ ಇಬ್ಬರು ಕೂಡ ಹನುಮಂತನಿಗೆ ಶುಭಾಶಂಸನೆ ಮಾಡಿದರು. ನೀನು ಮಾಡುವ ಕಾರ್ಯ ಸುಲಲಿತವಾಗಿ ಮುಂದುವರಿಯಲಿ ಅಂತ ಈಗ ಅವನಿಗೆ ಶುಭಾಶಂಸನೆ ಮಾಡಿದರು. ಮುಂದೆ ಆಕಾಶದಲ್ಲಿ ಆತ ಗರುಡ ಹಾರದಂತೆ ಹಾರಲಿಕ್ಕೆ ಪ್ರಾರಂಭ ಮಾಡಿದ. ತದ್ವಿತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ ಪ್ರಶಂಸು ಸುರಾಸ್ತರ್ವೇ ಸಿದ್ಧಾಶ್ಚ ಪರಮರ್ಷಯಃ ದೇವತಾಶ್ಚ ಅಭವಂ ಸೃಷ್ಟಾಃ ತತ್ರಸ್ಥಸ್ಯ ತಸ್ಯ ಕರ್ಮಣ ಕಾಂಚನಸ್ಯ ಸುನಾಭಸ್ಯ ಸಹಸ್ರಾಕ್ಷಸ್ಯ ವಾಸವಃ ಉವಾಸವಚನಂ ಧೀಮಾನ್ ಪರಿತೋಷಾತ್ ಸಗದ್ಗದಂ ಸುನಾಭಂ ಪರ್ವತ ಶ್ರೇಷ್ಠಂ ಸ್ವಯಮೇವ ಶಚೀಪತಿಃ ಹಿರಣ್ಯನಾಭ ಶೈಲೇಂದ್ರ ಪರಿತುಷ್ಟೋಸ್ಮಿ ತೇ ಭೃಶಂ ಅಭಯಂ ತೇ ಪ್ರಯಚ್ಛಾಮಿ ದಿಷ್ಟ ಸೌಮ್ಯ ಯಥಾ ಸುಖಂ ಸಾಶ್ಯಂ ಕೃತಂ ತೇ ಸುಮಹತ್ ವಿಕ್ರಾಂತಸ್ಯ ಹನುಮತಃ ಕ್ರಮತೋ ಯೋಜನಶತಂ ನಿರ್ಭಯಸ್ಯ ಭಯೇ ಸತಿ ರಾಮಸ್ಯೈಷ ಹಿ ದೂತ್ಯೇನ ಯಾತಿ ದಾಶರಥೇರ್ ಹರಿಃ ಸಕ್ರಿಯಾನ್ ಕುರುವತಾ ತಸ್ಯ ತೋಷಿತೋಸ್ಮಿ ದೃಢಂ ತ್ವಯಾ ತತಃ ಪ್ರಹರ್ಷಮಗಮದ್ ವಿಪುಲಂ ಪರ್ವತೋತ್ತಮಃ ದೇವತಾನಾಂ ಪತಿಂ ದೃಷ್ಟ್ವಾ ಪರಿತುಷ್ಟಂ ಶತಕ್ರತುಂ. ಸಿದ್ಧರು ಮತ್ತು ಸಾಧ್ಯರು ದೇವತೆಗಳೆಲ್ಲರೂ ಕೂಡ ಆ ಹನುಮಂತನನ್ನ ಪ್ರಶಂಸೆ ಮಾಡಿದರು. ಈ ಕಡೆ ಇಂದ್ರನಿಗೂ ಬಹಳ ಸಂತೋಷ ಆಯ್ತಂತೆ. ಮೊದಲು ಮೈನಾಕ ಪರ್ವತದ ಬಗ್ಗೆ ಅವನಿಗೆ ಸಿಟ್ಟಿತ್ತು, ನನ್ನ ಕೈಯಿಂದ ತಪ್ಪಿಸ್ಕೋತಲ್ಲ ಅಂತ. ಅವನಿಗೆ ಸಂತೋಷದಿಂದ ಆತ ಗದ್ಗದ ಕಂಠನಾಗಿ ಮೈನಾಕ ಪರ್ವತ ಕೇಳಿದನು, ನೀನು ಹನುಮಂತನಿಗೆ ಸಹಾಯ ಮಾಡಬೇಕು ಅಂತ ಏನು ಅಪೇಕ್ಷೆ ವ್ಯಕ್ತ ಮಾಡಿದೆ, ಆ ಮೂಲಕ ನನಗೂ ಕೂಡ ನಿನ್ನ ಬಗ್ಗೆ ಬಹಳ ಪ್ರೀತಿಯಾಗಿದೆ. ಇನ್ನು ಮುಂದೆ ನನ್ನ ಕಡೆಯಿಂದ ನಿಮಗೆ ಯಾವುದೇ ಭಯ ಇಲ್ಲ, ನಿನ್ನ ರೆಕ್ಕೆಗಳನ್ನು ಕತ್ತರಿಸ್ತೇನೆ ಅಂತ. ಹಾಗಾಗಿ ನೀನು ಸುಖವಾಗಿ ನಿನ್ನ ಸ್ಥಾನದಲ್ಲಿ ಇರು. ರಾಮನ ದೂತನಾದ ಹನುಮಂತನಿಗೆ ಸತ್ಕಾರ ಮಾಡಲಿಕ್ಕೆ ನೀನು ಬಂದದಕ್ಕಾಗಿ ನಾನು ಪರಮಪ್ರೀತನಾಗಿದ್ದೇನೆ ಅಂತ ಆ ಹನುಮಂತ ಇಂದ್ರ ಆ ಮೈನಾಕ ಪರ್ವತಕ್ಕೆ ಆಶಂಸನೆ ಕೊಟ್ಟ. ಮೈನಾಕ ಪರ್ವತಕ್ಕೂ ಕೂಡ ತೃಪ್ತಿ ಆಯಿತು. ಅದು ಕೂಡ ತನ್ನ ಭಯವನ್ನ ಪರಿಹಾರ ಮಾಡಿಕೊಂಡಿತ್ತು. ಸವೈ ದತ್ತವರ ಶೈಲ ಬಭೂವಾವಸ್ಥಿತಸ್ತದ ಹನುಮಾಂಶ ಮುಹೂರ್ತೇನ ವ್ಯತಿಚಕ್ರಾಂ ಸಾಗರಂ ತಥೋ ದೇವಾ ಸಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ ಅಭೂವನ್ ಸೂರ್ಯಸಂಕಾಶಾಂ ಸುರಸಾಂ ನಾಗಮಾತರಂ ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯತ್ವಂ ಮುಹೂರ್ತಂ ವಿಘ್ನಮಾಚರ ರಾಕ್ಷಸಂ ರೂಪಮಾಸ್ಥಾಯ ಸುಘೋರಂ ಪರ್ವತೋಪಮಂ ದಂಷ್ಟ್ರಾಕರಾಲಂ ಪಿಂಗಾಕ್ಷಂ ವಕ್ತ್ರಂ ತುಕ್ವಾ ಸುನಭಸ್ತಮಂ ಬಲಮಿಚ್ಛಾಮಹೇ ಜ್ಞಾತುಂ ಭುಜಶ್ಚಾಶ್ಚ ಪರಾಕ್ರಮಂ ತ್ವಾಂ ವಿಜೇಶ್ಚತ್ಯುಪಾಯೇನ ವಿಷಾದಂ ವಾ ಗಮಿಷ್ಯತಿ ಏವ ಮುಕ್ತಾತು ಸಾ ದೇವಿ ಪರ್ವತೈರಭಿಸತ್ಕೃತ. ಮುಂದೆ ಆ ದೇವತೆಗಳೆಲ್ಲ ಏನು ಮಾಡಿದ್ರು ಅಂದರೆ, ದೇವತೆಗಳು ಆಕಾಶದಲ್ಲೆಲ್ಲ ನೆರೆದಿದ್ರಲ್ಲ, ಹನುಮಂತನಿಗೆ ಬಾರಿ ಬಾರಿ ಏನಾದರೂ ಒಂದು ವಿಘ್ನ ತಂದೊಡ್ಡಿ ಆ ಮೂಲಕವಾಗಿ ಅವನ ಶಕ್ತಿಯನ್ನು ನೋಡಬೇಕು, ತಾವು ತಿಳ್ಕೊಳ್ಬೇಕು ಅಂತ ಅವ್ರಿಗೆ ಅಪೇಕ್ಷೆ. ಹನುಮಂತ ವಿಘ್ನದಿಂದ ಹೆದರಿ ಕಾರ್ಯವನ್ನು ಬಿಟ್ಟುಬಿಡ್ತಾನೆ ಅಂತ ಅವ್ರಿಗೇನು ಅನುಮಾನ ಇದ್ದಿದ್ದಿಲ್ಲ, ಸಂದೇಹ ಇದ್ದಿದ್ದಿಲ್ಲ ಅವರಿಗೆ. ಏನಾದರೂ ವಿಘ್ನ ಮಧ್ಯೆ ಬಂದಾಗ ಆ ವಿಘ್ನಗಳನ್ನು ಆತ ಯಾವ ಬುದ್ಧಿವಂತಿಕೆಯಿಂದ ಯಾವ ಪರಾಕ್ರಮದಿಂದ ಆತ ಎದುರಿಸ್ತಾನೆ ಅನ್ನೋದನ್ನು ನೋಡಿ ಸಂತೋಷ ಪಡಬೇಕು ಅಂತ ಅವ್ರಿಗೆ ಅಪೇಕ್ಷೆ ಅಷ್ಟೇ. ಅದಕ್ಕಾಗಿ ಅವ್ರೇನು ಮಾಡಿದ್ರು ಅಂದರೆ, ಈ ಹನುಮಂತನ ಪರಾಕ್ರಮವನ್ನು ಮತ್ತೊಂದು ಬಾರಿ ನೋಡೋಣ ಅಂತ ಅವರು ಆಲೋಚನೆ ಮಾಡಿ ಸರ್ಪಗಳ ತಾಯಿಯಾದಂಥ ಸುರಸ ಅನ್ನುವಳನ್ನು ಕರೆದು ಅವಳಿಗೆ ಹೀಗೆ ಹೇಳಿದರು. ಅವಳೇನು ಸಾಮಾನ್ಯಗಳಲ್ಲ, ಸೂರ್ಯನಂತೆ ಮಹಾಪರಾಕ್ರಮಶಾಲಿ ಆದವಳು. ಹನುಮಂತ ಹಾರಿ ಹೋಗ್ತಿದ್ದಾನೆ, ನೀನು ಸ್ವಲ್ಪ ಅವನಿಗೆ ವಿಘ್ನ ಮಾಡು. ಹೇಗೆ ಮಾಡಬೇಕು ಅಂದ್ರೆ ಸುಮ್ಮನೆ ಹಾಗೆ ಅಲ್ಲ, ನಿನ್ನ ಸಾಮಾನ್ಯವಾದ ಸುಂದರ ರೂಪವನ್ನು ಬಿಟ್ಟು ಬಿಡು, ರಾಕ್ಷಸ ರೂಪವನ್ನು ತಾಳು, ಭಯಂಕರವಾದಂಥ ಕಣ್ಣು ಭಯಂಕರವಾದಂಥ ಮುಖಗಳಿಂದ ಕೂಡಿ ಅವನಿಗೆ ವಿಘ್ನ ಮಾಡು. ಅವನು ನಿನ್ನನ್ನು ಉಪಾಯಾಂತರದಿಂದ ಜಯಿಸ್ತಾನೋ ಅಥವಾ ನಿನ್ನನ್ನು ನೋಡಿ ಹೆದರ್ತಾನೋ ಅದನ್ನು ನಾವು ನೋಡಬೇಕಾಗಿದೆ. ಹೀಗೆ ಅವರು ಆ ದೇವತೆಗಳು ಆ ಸುರಸೆಯನ್ನು ಹುರಿದುಂಬಿಸಿದರು. ದೇವೈಸ್ತು ನಾಗಜನನೀಂ ಪ್ರಹಿತಾಂಬರೇಣ ಜಿಜ್ಞಾಸುಭಿರ್ ನಿಜಬಲಂ ತವ ಭಕ್ಷಮೇತು ಯದ್ಯಚ್ಚಮಿಚ್ಛಸಿ ತದಿತ್ಯಮರೋದಿತಾಯಾಃ ಆಸ್ಯಂ ಪ್ರವಿಶ್ಯ ಸಪದಿ ಪ್ರವಿನಿಸ್ಕೃತೋಸ್ಮಾತ್ ದೇವಾನಂದಯದುತ ಸ್ಮೃತವೇಶು ರಕ್ಷನ್. ಅವಳಿಗೆ
ದೇವತೆಗಳು ವರ ಇತ್ತಂತೆ, ನೀನು ಯಾವುದನ್ನ ಆಹಾರವನ್ನಾಗಿ ಅಪೇಕ್ಷೆ ಪಡ್ತೀನಿ ಅದೆಲ್ಲ ಅನಾಯಾಸವಾಗಿ ನಿನ್ನ ಬಾಯಿಗೆ ಬಂದು ಬೀಳಲಿ ಅಂತ ವರ ಇತ್ತು. ಅವಳು ಈ ಹನುಮಂತನ ದಾರಿಗೆ ಅಡ್ಡ ಬಂದ್ಲು. ಅವಳು ಯಾರು ಅಂದರೆ ನಾಗಮಾತಾ. ಅವಳು ನಾಗಗಳಿಗೆ ತಾಯಿ. ಅವಳು ಕಶ್ಯಪ ಪ್ರಜಾಪತಿ ಇದ್ನಲ್ಲ, ಅವನಿಗೆ 13-14 ಜನ ಪತ್ನಿಯರಿದ್ರು. ಇಂದ ಅವೆಲ್ಲ ಶ್ರವಣ ಮಾಡಿದ್ವಿ. ಅಲ್ಲಿ ಅವಳಿಗೆ ಕದ್ರು ಅನ್ನುವ ಹೆಸರು ಬಂದಿತ್ತು. ಪಕ್ಷಿಗಳ ತಾಯಿ ವಿನತ, ಸರ್ಪಗಳ ತಾಯಿ ಕದ್ರು ಅನ್ನುವವಳು. ಆ ಕದ್ರು ಅಂದ್ರೂ ಸುರಸ ಅಂದ್ರೂ ಬೇರೆ ಅಲ್ಲ, ಹಯೋಧನ ಪುರಾಣಿಕರ ವ್ಯಾಖ್ಯಾನದ ಪ್ರಕಾರ. ರಾಕ್ಷಸಿಯ ರೂಪವನ್ನು ತಾಳಿ ಅವಳು ಹನುಮಂತನ ಎದುರಿಗೆ ಬಂದು ನಿಂತ್ಕೊಂಡ್ಲು ಅಂತ ಅನ್ನೋದನ್ನ ಅಲ್ಲಿ ನೋಡ್ತೀವಿ. ಗೋವಿಂದಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಆ ಸುರಸ ಅಂದ್ರು ಮತ್ತು ಕದ್ರು ಅಂದ್ರು ಸ್ವಲ್ಪ ವ್ಯತ್ಯಾಸ ಇದೆ. ತಥೋ ದೇವಾಶ್ಚ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯಃ ಅಬ್ರುವನ್ ಸೂರ್ಯಸಂಕಾಶಾಂ ಸುರಸಾಂ ನಾಗಮಾತರಂ. ಅವಳು ನಾಗಗಳ ತಾಯಿ ಸುರಸ ಅಂತನ್ನುವಳು. ಸುರಸಾಯ ಸಹಸ್ರಂ ತು ಸರ್ಪಾಣಾಂ ಅಭವದ್ವಿಜಾಃ ಅನೇಕ ಶಿರಸಾಂ ತದ್ವತ್ ಖೇಚರಾಣಾಂ ಮಹಾತ್ಮನಾಂ. 1000 ತಲೆಗಳಿದ್ದಂಥ ಅನೇಕ ಜನ ಸರ್ಪಗಳು ಆ ಸುರಸ ಅನ್ನುವವಳ ಗರ್ಭದಿಂದ ಜನಿಸಿದ್ರು. ಸುರಸಾಯಾಂ ಸಹಸ್ರಂ ತು ಸರ್ಪಾಣಾಂ ಅಭವತ್ಪುರ ಅಂತ ಪದ್ಮಪುರಾಣದಲ್ಲೂ ಕೂಡ ಅದೇ ರೀತಿಯಾಗಿ ಮಾಹಿತಿ ಇದೆ. ವಿಷ್ಣು ಪುರಾಣದಲ್ಲಿ, ಭಾಗವತದಲ್ಲಿ ಎಲ್ಲ ಕಡೆ ಕೂಡ ಅದರಂತೆ ಮಾಹಿತಿ ಬರ್ತದೆ. ಸುರಸ ಮತ್ತು ಕದ್ರು ಇವರಿಬ್ಬರು ಕೂಡ ಬೇರೆ ಬೇರೆಯವರು ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಇದೆ ಅಂತ ಕಾಣಿಸ್ತದೆ. ಹಯೋಧನ ಪುರಾಣಿಕರ ಅಭಿಪ್ರಾಯದ ಪ್ರಕಾರ ಅವರಿಬ್ಬರು ಕೂಡ ಒಂದೇ ಅಂತ ಹೀಗೆ ಕಾಣಿಸ್ತದೆ. ಅಂತೂ ನಾಗಗಳ ತಾಯಿಯವಳು. ನಾಗಗಳ ಕುಲಗಳು 13-14 ಕುಲಗಳಿವೆ. ಅವುಗಳಲ್ಲಿ ಕದ್ರು ಅನ್ನುವವಳು ಒಂದು ಗುಂಪಿನ ತಾಯಿ, ಸುರಸ ಅನ್ನುವಳು ಮತ್ತೊಂದು ಗುಂಪಿನ ತಾಯಿ ಅಂತ ಹೀಗೆ ಅಭಿಪ್ರಾಯವನ್ನು ಕಾಣುತ್ತದೆ. ಪುರಾಣೇಶು ಚ ವೈಷಮ್ಯಂ ಯುಗಕಲ್ಪಮವಸ್ಥೆಯ ನ ಚ ಅಪ್ರಾಮಾಣ್ಯ ಶಂಕಾಯಾಃ ಕಥಾಯಾಃ ವ್ಯತ್ಯಯೇ ಕ್ವಚಿತ್. ಹೀಗೆ ನಾಗಗಳ ತಾಯಿ ಸುರಸ ಏನಿದ್ಲು ಅವಳು ತನ್ನ ವಿಕಾರವಾದಂಥ ರೂಪವನ್ನು ತಾಳ್ಕೊಂಡು ಅಲ್ಲಿ ಮೇಲೆ ಬಂದು ಹನುಮಂತನಿಗೆ ಅಡ್ಡವಾಗಿ ನಿಂತ್ಕೊಂಡ್ಲು. ಏವ ಮುಕ್ತಾತು ಸಾ ದೇವಿ ದೈವತೈರಭಿಸತ್ಕೃತ ಸಮುದ್ರ ಮಧ್ಯೆ ಸುರಸಾ ಬಿಭ್ರತಿ ರಾಕ್ಷಸಂ ವಪುಃ ವಿಕೃತಂ ಚ ವಿರೂಪಂ ಚ ಸರ್ವಸ್ಯ ಚ ಭಯಾವಹಂ ಪ್ಲವಮಾನಂ ಹನುಮಂತಂ ಆವೃತ್ಯ ಇದಮುವಾಚ ಚ. ಅವನಿಗೆ ಹೀಗೆ ಹೇಳಿಲ್ಲಂತೆ, ಮಮ ಭಕ್ಷ್ಯಃ ಪ್ರತಿಷ್ಠತ್ವಂ ಈಶ್ವರೈಃ ವಾನರರ್ಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಶ ಇದಂ ಆನನಂ. ನನಗೆ ದೇವತೆಗಳು ನಿನ್ನನ್ನು ಆಹಾರವನ್ನಾಗಿ ಕಳಿಸಿದ್ದಾರೆ, ನೀನು ಅನಾಯಾಸವಾಗಿ ನನ್ನ ಬಾಯಿಗೆ ಬಂದು ಬೀಳಬೇಕು, ಇದ್ರ ಹೊರತು ನಿನಗೆ ಬೇರೆ ಮಾರ್ಗ ಇಲ್ಲ. ಏವ ಮುಕ್ತ ಸುರಸಯ ಪ್ರಾಂಜಲಿರ ವಾನರರ್ಷಭ ಸಹೃಷ್ಟವದನ ಶ್ರೀಮಾನ್ ಇದಂ ವಚನಮಬ್ರವೀತ್. ರಾಮೋ ದಾಶರಥಿರ್ನಾಮ ಪ್ರವಿಷ್ಟೋ ದಂಡಕಾವನಂ ಲಕ್ಷ್ಮಣೇನ ಸಹ ಭ್ರಾತ್ರ ವೈದೇಹ್ಯ ಚಾಪಿ ಭಾರ್ಯೆಯ ಅನ್ಯಕಾರ್ಯ ವಿಷಕ್ತಸ್ಯ ಬದ್ಧ ವೈರಸ್ಯ ರಾಕ್ಷಸೈಃ ತಸ್ಯ ಸೀತಾ ಹೃತಾ ಭಾರ್ಯ ರಾವಣೇನ ಯಶಸ್ವಿನಿ. ತಸ್ಯಾಸ್ ಪ್ರಕಾಶಂ ದೂತೋಹಂ ಗಮಿಷ್ಯೆ ರಾಮಶಾಸನಾತ್ ಕರ್ತುಮರ್ಹತಿ ರಾಮಸ್ಯ ಸಾಕ್ಷ್ಯಂ ವಿಷಯವಾಸಿನಿ ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚಾಕ್ಲಿಷ್ಟಕಾರಿಣೀಂ ಆಗಮಿಷ್ಯಾಮಿ ತೇ ವಕ್ತಂ ಸತ್ಯಂ ಪ್ರತಿಶೃಣೋಮಿ ತೇ. ರಾಮನ ಸೀತೆಯ ಅಪಹರಣ ಕಥೆಯನ್ನೆಲ್ಲ ಹನುಮಂತ ಅವಳಿಗೆ ಹೇಳಿ ಈಗ ನಾನು ಸೀತೆಯ ಅಪಹರಣದ ಸುದ್ದಿಯನ್ನು ತಿಳ್ಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇನೆ, ನೀನು ನನಗೆ ಸ್ವಲ್ಪ ಸಹಾಯ ಮಾಡಬೇಕು. ಸೀತೆಯ ಸುದ್ದಿಯನ್ನು ರಾಮನಿಗೆ ಹೇಳಿ ನಾನು ಮತ್ತೆ ನನ್ನ ಕಡೆ ಬರ್ತೇನೆ, ಆವಾಗ ನೀನು ನನ್ನ ತಿನ್ನಬಹುದು ಅಂತ. ಏವ ಮುಕ್ತ ಹನುಮತ ಸುರಸ ಕಾಮರೂಪಿಣಿ ಅಬ್ರವೀನ್ ನಾತಿ ವರ್ತೇನ್ ಮಾಂ ಕಶ್ಚಿದೇಶ ವರೋ ಮಮ. ಅವಳಂದು ಇಲ್ಲ ಅಂದ್ರೆ, ನೀನೀಗ ಇಲ್ಲಿ ಬಂದಿದ್ದೀಯ ಅಂದರೆ ನನಗೆ ನನ್ನ ಬಾಯಿಗೆ ಆಹಾರ ಆಗಲೇಬೇಕು, ನನ್ನನ್ನು ನೀವು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಇದು ದೇವತೆಗಳ ವರ. ತಂ ಪ್ರಯಾಂತಂ ಸಮುದ್ವೀಕ್ಷ್ಯ ಸುರಸ ವಾಕ್ಯಂ ಅಬ್ರವೀತ್ ಬಲಂ ಜಿಜ್ಞಾಸಮಾನಾ ವೈ ನಾಗಮಾತಾ ಹನುಮತಃ ಪ್ರವಿಶ್ಯ ವದನಂ ಮೇದ್ಯ ಗಂತವ್ಯಂ ವಾನರೋತ್ತಮ ವರಯೇಶ ಪುರಾದತ್ತಃ ಮಮ ಧಾತ್ರೇತಿ ಸತ್ವರ ವ್ಯಾದಾಯ ವಕ್ತ್ರಂ ವಿಪುಲಂ ಸ್ಥಿತಾ ಸಾ ಮಾರುತೆ ಪುರಃ. ಬಾಯಿ ತೆಗೆದು ನಿಂತು ಬಿಟ್ಲು, ಬರಲೇಬೇಕು ಬಾಯಿಯೊಳಗೆ ಅಂತ.
ಏವಮುಕ್ತಸುರತಯ ಕ್ರುದ್ಧೋ ವಾನರ ಪುಂಗವಃ ಅಬ್ರವೀತ್ ಕುರುಮೇ ವಕ್ತ್ರಂ ಏನ ಮಾಂ ವಿಷಯಿಷ್ಯತೆ ಏವ ಇತ್ಯುಕ್ತ್ವಾ ಸುರಸಾಂ ಕ್ರುದ್ಧಃ ದಶಯೋಜನಮಾಯತಃ ದಶಯೋಜನವಿಸ್ತಾರಃ ಬಭೂವ ಹನುಮಾಸ್ತದಾ ತಂ ದೃಷ್ಟ್ವಾ ಮೇಘಸಂಕಾಶಂ ದಶಯೋಜನಮಾಯತಂ. ಅವನೇನು ಮಾಡಿದ? 10 ಯೋಜನ ಅಗಲ 10 ಯೋಜನ ವಿಸ್ತಾರವಾದಂಥ ರೂಪವನ್ನು ಅವಳಿಗೆ ತೋರಿಸಿದ. ತನ್ನ ರೂಪವನ್ನು ಮತ್ತಷ್ಟು ಹಿಗ್ಗಿಸಿದ. ಇಂಥ ನನ್ನ ಬೃಹದಾಕಾರದ ರೂಪವನ್ನು ನಿಮಗೆ ನುಂಗಲಿಕ್ಕೆ ಸಾಧ್ಯ ಇದೆಯಾ ಅನ್ನುವ ರೀತಿಯಲ್ಲಿ ಅವಳಿಗೆ ಅದನ್ನು ಹಿಗ್ಗಿಸಿದ. ಅವಳು ಅದನ್ನು ನೋಡಿದ್ಲು. ನೋಡಿ ತಾನೂ ಕೂಡ ಅಷ್ಟೇ ದೊಡ್ಡದಾದಂಥ ಅದಕ್ಕಿಂತಲೂ ದೊಡ್ಡದಾದಂಥ ರೂಪವನ್ನು ತಾಳಿಕೊಂಡು ಅವನಿಗೆ ವಿಘ್ನ ಮಾಡಬೇಕು ಅಂತ ಅವಳು ಬಯಸಿದ್ಲು. ಚಕಾರ ಸುರಸಾ ಚಾಸ್ಯಂ 20 ಯೋಜನ ಮಾಯತಂ. ಅವಳೇನು ಮಾಡಿದ್ಲು ಅಂದರೆ ಕೂಡಲೇ ತನ್ನ ಶರೀರವನ್ನು ತಾನು ಕೂಡ 20 ಯೋಜನೆ ವಿಸ್ತಾರವನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ. ಅವನು 10 ಯೋಜನೆ ಇದ್ದರೆ ಇವಳು 20 ಯೋಜನೆ ವಿಸ್ತಾರವಾಗಿ ಮಾಡಿಕೊಂಡ್ಳು. ತಾಂ ದೃಷ್ಟ್ವಾ ವಿಸ್ತೃತಾಸ್ಯಾಂತು ವಾಯುಪುತ್ರ ಸುಬುದ್ಧಿಮಾನ್ ಹನುಮಾಂಸ್ತು ತತಃ ಕ್ರುದ್ಧಃ 30 ಯೋಜನ ಮಾಯತಃ ಚಕಾರ ಸುರಸಾ ವಕ್ತ್ರಂ 40 ತಥೋಚ್ಯುತಂ. ಅವನು 30 ಯೋಜನಕ್ಕೆ ಬೆಳೆದ ಹನುಮಂತ, ಇವಳು 40 ಯೋಜನಕ್ಕೆ ಬೆಳೆದು. ಬಭೂವ ಹನುಮಾನ್ ವೀರಃ 50 ಯೋಜನೋತ್ಥಿತಃ 50 ಯೋಜನಕ್ಕೆ ಅವನು ಬೆಳೆದ. ಚಕಾರ ಸುರಸಾ ವಕ್ತ್ರಂ 60 ಯೋಜನ ಮಾಯತಂ. ಕೂಡಲೇ 60 ಯೋಜನ ಅಗಲವಾಗಿ ತನ್ನ ಬಾಯಿಯನ್ನು ಅವಳು ತೆರೆದಳು. ತದೈವ ಹನುಮಾನ್ ವೀರಃ 70 ಯೋಜನೋತ್ಥಿತಃ ಚಕಾರ ಸುರಸಾ ವಕ್ತ್ರಂ 80 ಯೋಜನಾಯತಂ. ಅವನು 70ಕ್ಕೆ ಬೆಳೆದ, ಅವಳು 80ಕ್ಕೆ ಬೆಳೆದಳು. ಹನುಮಾನ ಶಿಲಪ್ರಖ್ಯ 90 ಯೋಜನೋತ್ಥಿತಃ ಚಕಾರ ಸುರಸಾ ವಕ್ತ್ರಂ 100 ಯೋಜನ ಮಾಯಕಂ. ಅವನು 90ಕ್ಕೆ ಬೆಳೆದ, ಅವಳು 100ಕ್ಕೆ ಬೆಳೆದಳು. ತದೃಷ್ಟ್ವಾ ವ್ಯಾಧಿತಂ ಸ್ವಾಸ್ಥ್ಯಂ ವಾಯುಪುತ್ರ ಸುಬುದ್ಧಿಮಾನ್ ಸಂಕ್ಷಿಪ್ಯಾತ್ಮನಃ ಕಾಯಂ ಬಭೂವ ಅಂಗುಷ್ಟ ಮಾತ್ರಕಃ. ಇದ್ದಕ್ಕಿದ್ದಂತೆ ಒಂದು ಅಂಗುಷ್ಟದ ರೂಪವನ್ನು ತಾಳಿಬಿಟ್ಟ ಹನುಮಂತ. 100 ಯೋಜನೆ ವಿಸ್ತಾರವಾದ ರೂಪವನ್ನು ಸಂಕ್ಷಿಪ್ತಗೊಳಿಸಿ ಅನಿಮಾ ಸಿದ್ಧಿಯಿಂದ ಅಂಗುಷ್ಟದ ರೂಪವನ್ನು ತಾಳಿದ. ಅಂಗುಷ್ಟದ ರೂಪವನ್ನು ತಾಳಿ ಸ ಅಭಿಪೇತ್ಯ ಆಶು ತದ್ವಕ್ತ್ರಂ ನಿಷ್ಪತ್ಯ ಚ ಮಹಾಜವಃ ಅಂತರಿಕ್ಷೇ ಸ್ಥಿತಃ ಶ್ರೀಮಾನ್ ಇದಂ ವಚನಮಬ್ರವೀತ್. ಅಂಗುಷ್ಟದ ರೂಪವನ್ನು ತಾಳಿ ಅವಳ ಬಾಯಿ ಒಳಗೆ ಹೋಗಿ, ನಿನಗೆ ದೇವತೆಗಳೇನು ವರ ಕೊಟ್ಟಿದ್ರು ಆ ವರ ಈಡೇರುತ್ತೆ. ಎಲ್ಲ ಭೂತಗಳು ಪ್ರಾಣಿಗಳು ನಿನ್ನ ಬಾಯಿಯೊಳಗೆ ಬರಲೇಬೇಕು ಅಂತ ವರ ಇತ್ತಲ್ಲ, ಹಾಗೆ ನಾನು ಬಂದಿದ್ದೇನೆ, ದೇವತೆಗಳ ವರ ಈಡೇರಿತ್ತು. ನಾನು ಹೊರಗೆ ಬಂದು ನನ್ನ ಕಾರ್ಯಕ್ಕೆ ಇನ್ನು ಮುಂದುವರಿಲಿಕ್ಕೆ ಅನುಕೂಲನೂ ಆಯಿತು. ಪ್ರವಿಷ್ಟೋಸ್ಮಿ ತೇ ವಕ್ತ್ರಂ ದಾಕ್ಷಾಯಣಿ ನಮೋಸ್ತುತೆ. ದಕ್ಷಿಣ ಮಗಳವಳು. ಗಮಿಷ್ಯೇ ಯತ್ರ ವೈದೇಹಿ ಸತ್ಯಶ್ಚಾಸೀದ್ ವರಸ್ತವ ತಂ ದೃಷ್ಟ್ವಾ ವದನಾನ್ಮುಕ್ತಂ ಚಂದ್ರಂ ರಾಹು ಮುಖಾದಿವ ಅಬ್ರವೀತ್ ಸುರಸಾ ದೇವಿ ಸ್ವೇನ ರೂಪೇಣ ವಾನರಂ ಅರ್ಥಸಿದ್ಧೇ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾ ಸುಖಂ ಸಮ್ಮಾನಯಸ್ವ ವೈದೇಹೀಂ ರಾಘವೇಣ ಮಹಾತ್ಮನ. ತತ್ತೃತೀಯಂ ಹನುಮತಃ ದೃಷ್ಟ್ವಾ ಕರ್ಮ ಸುದುಷ್ಕರಂ ಸಾಧು ಸಾಧ್ವಿತಿ ಭೂತಾನಿ ಪ್ರಶಂಸು ತದಾ ಕಪಿಂ. ಅವಳು ನೀನೇನು ಹನುಮಂತನ ಕಾರ್ಯ, ನೀನೇನು ಇವತ್ತು ರಾಮನ ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೆ, ಆ ಕಾರ್ಯ ಸುಗಮವಾಗಿ ಮುಂದುವರಿಯಲಿ, ನೀನು ಹೆದರಬೇಕಾಗಿಲ್ಲ, ಇನ್ನು ಮುಂದುವರಿ ಅಂತ ಹೇಳಿದ್ದವಳು. ಅವಳು ಕೂಡ ಅವನಿಗೆ ಹನುಮಂತನು ಕೂಡ ಅವಳಿಗೆ ಸನ್ಮಾನ ಮಾಡಿ ಅಲ್ಲಿಂದ ಮುಂದೆ ಹೊರಟು ಹೋಗಿಬಿಟ್ಟ. ಅವನು ಈ ಕಾರ್ಯವನ್ನು ನೋಡಿ ಅಲ್ಲಿರುವಂಥ ದೇವತೆಗಳು, ರಾಕ್ಷಸರು, ಸಿದ್ಧರೆಲ್ಲರೂ ಕೂಡ ಮತ್ತೆ ಆತನನ್ನು ಪ್ರಶಂಸೆ ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.